ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 3ನೇ ಅಧ್ಯಾಯದ 14ನೆಯ ಮಂತ್ರವನ್ನು ಗಮನಿಸೋಣ. ಅಯಂತೆ ಎಂಬ ಈ ಮಂತ್ರದ ಋಷಿಗಳು ದೇವಮಾತ ಮತ್ತು ಭರತರು. ಅಗ್ನಿ ದೇವತೆ, ಸ್ವರಾಟ್ ಅನುಷ್ಠುಪ್ ಛಂದಸ್ಸು, ಗಾಂಧಾರ ಸ್ವರ ಮತ್ತು ಈಶ್ವರ ಹಾಗೂ ಲೌಕಿಕ ಅಗ್ನಿಗಳ ಬಗ್ಗೆ ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಆಯಂತೆ ಯೋ ನಿಋತ್ವಿಯೋ ಯತೋ ಜಾತೋ ಅರೋಚಥಾಃ ಸಂಜಾನನ್ನಗ್ನ ಆರೋಹಾಧಾನೋ ವರ್ಧಯಾರಯಿಮ್ಮ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು: ಅಯಂ ಈ ವಾಯುವು, ತೇ ಈಶ್ವರನಾದ ನಿನ್ನ ಸೃಷ್ಟಿಯಲ್ಲಿ, ಯೋನಿಹಿ ಅಗ್ನಿಗೆ ಕಾರಣವಾಗಿದೆ, ಋತ್ವಿಯ ಪ್ರತಿಯೊಂದು ಋತುವಿನಲ್ಲೂ ಹೊಂದಲು ಯೋಗ್ಯವಾದ ಅಗ್ನಿಯು, ಯತಃ ಯಾವ ವಾಯುವಿನಿಂದ ಅಥವಾ ಆ ವಾಯುವಿನಿಂದ, ಜಾತಃ ಉತ್ಪನ್ನವಾಗಿ, ಅರೋಚಥಾಃ ಅರೋಚಥಾಃ ಎಲ್ಲೆಡೆ ಪ್ರಕಾಶವನ್ನು ನೀಡುತ್ತದೆ. ತಂ ಆ ಅಗ್ನಿಯನ್ನು, ಜಾನನ್ ಚೆನ್ನಾಗಿ ತಿಳಿದವನಾಗಿ, ಅಗ್ನೇ ಜಗದೀಶ್ವರನೇ ಅಥವಾ ವಿದ್ಯುತ್ ರೂಪವಾದ ಅಗ್ನಿಯು, ಆರೋಹ ನಮಗೆ ಸಂಪೂರ್ಣವಾದ ಉನ್ನತಿಯನ್ನು ಉಂಟುಮಾಡು, ಅಥವಾ ವಿದ್ಯುತ್ ರೂಪವಾದ ಅಗ್ನಿಯು ನಮಗೆ ಸಂಪೂರ್ಣವಾದ ಉನ್ನತಿಯನ್ನು ಉಂಟುಮಾಡುತ್ತದೆ. ಅಥ ಅನಂತರ, ನಫ್ ನಮ್ಮ, ರಯಿಂ ಚಕ್ರವರ್ತಿ ರಾಜ್ಯ ಮುಂತಾದ ಧನ ಸಂಪತ್ತನ್ನು, ವರ್ಧಯ ಅಭಿವೃದ್ಧಿಗೊಳಿಸು ಅಥವಾ ಅಗ್ನಿಯು ಅಭಿವೃದ್ಧಿಗೊಳಿಸುತ್ತದೆ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ವಾಯುವಿನಿಂದ ಉತ್ಪನ್ನವಾದ ಅಗ್ನಿಯನ್ನು ಮನುಷ್ಯರು ಎಲ್ಲ ಕಾಲಗಳಲ್ಲೂ ಯಥಾವತ್ತಾಗಿ ಉಪಯೋಗಿಸಬೇಕು. ಅನೇಕ ಕಾರ್ಯಗಳ ಸಿದ್ಧಿಯನ್ನು ಉಂಟುಮಾಡಿಕೊಡುವುದರಿಂದ ಆ ಅಗ್ನಿಯೇ ಎಲ್ಲರಿಗೂ ಸುಖವನ್ನು ನೀಡುತ್ತದೆ. ಅದನ್ನು ಯಥಾವತ್ತಾಗಿ ತಿಳಿದು ಮನುಷ್ಯರು ಕಾರ್ಯಗಳನ್ನು ಸಾಧಿಸಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.